ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಭಾರತದಲ್ಲೇನೆ ಎಲ್ಲೂ ಇಲ್ಲದೆ ಅಭಾವ ಕರ್ನಾಟಕದಲ್ಲೇನೇನೋ ಅನ್ನೋ ಥರದಲ್ಲಿ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಹಿಂಗೆ ಲೆಕ್ಕ ತಗೊಂಡ್ರೆ ತೈಲದ ವಿಚಾರದಲ್ಲಿ ಒಂದು ರೇಟಿನ ವಿಚಾರದಲ್ಲೂ ಕೂಡ ಭಾರತ ಬಹಳ ಎಚ್ಚರಿಕೆಯ ಕ್ರಮವನ್ನು ಅನುಸರಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳು, ಮಧ್ಯಪ್ರಾಚ್ಯ ದೇಶಗಳಿಂದ ಜಗತ್ತಿಗೆ ಸಪ್ಲೈ ಆಗ್ತಿದ್ದಂತಹ ತೈಲ ಅನಿಲದ ಮೇಲೆ ಒತ್ತಡ ಬಿದ್ದೋಯ್ತು. ಅದಕ್ಕಾಗೇ ಶಾಂತಿ ಒಪ್ಪಂದಗಳಿಗೆ ಇವತ್ತು ಅಮೆರಿಕ ಕೂಡ ಬಗ್ಗಿದೆ. ವೀಕ್ಷಕ ಬಂಧುಗಳೇ, ಇಡೀ ವಿಶ್ವದಲ್ಲಿ ಜನಗಳ ಮನಸ್ಸಿನಲ್ಲಿ ಒಂದು ಭಯಾನಕವಾದಂತಹ ಒಂದು ಚಿತ್ರಣ ಮೂಡಿರ್ತಕ್ಕಂಥದ್ದು ಈ ನಮ್ಮ ಇರಾನ್, ಅಮೇರಿಕ, ಇಸ್ರೇಲ್ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಭಯಂಕರವಾದಂತಹ ಯುದ್ಧದ ಚಿತ್ರಣಗಳು ಯಾರ ಎದೆಯಿಂದನೂ ಇನ್ನೂ ಮಾಸಿ ಹೋಗಿಲ್ಲ. ಕಾರಣ ಇಷ್ಟೇ, ಇರಾನಿನ ಮೇಲೆ ಅಮೇರಿಕ ಷಡ್ಯಂತ್ರ ಮಾಡಿ ಇಸ್ರೇಲಿಗರನ್ನು ಪಕ್ಕದಲ್ಲಿ ಇಟ್ಕೊಂಡು ಯುದ್ಧ ಮಾಡಿಸಿದ ಪರಿಣಾಮ ಕೊಲ್ಲಿ ರಾಷ್ಟ್ರಗಳು, ಮಧ್ಯಪ್ರಾಚ್ಯ ದೇಶಗಳಿಂದ ಜಗತ್ತಿಗೆ ಸಪ್ಲೈ ಆಗ್ತಿದ್ದಂತಹ ತೈಲ ಅನಿಲದ ಮೇಲೆ ಒತ್ತಡ ಬಿದ್ದೋಯ್ತು. ಅದರ ಪರಿಣಾಮ ಅವರ ಭಾಗದಲ್ಲೇ ಹರಿತಕ್ಕಂಥ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗನ್ನು ಮುಂದಕ್ಕೆ ಹೋಗದ ಹಾಗೆ ತಡೆ ಹಿಡಿದಿದ್ದೇ ಇವತ್ತು ಇಡೀ ಜಗತ್ತು. ಭಾರತ ಒಂದೇ ಅಲ್ಲ, ಇಲ್ಲಿ ಅಪಪ್ರಚಾರಗಳು ನಡೀತಾ ಇದೆ. ಭಾರತದಲ್ಲೇ ಎಲ್ಲೂ ಇಲ್ಲದೆ ಅಭಾವ ಕರ್ನಾಟಕದಲ್ಲೇನೇನೋ ಅನ್ನೋ ಥರದಲ್ಲಿ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆದರೆ ಈ ಸಮಸ್ಯೆ ಜಗತ್ತಿಗೆ ಕಾಡ್ತಾ ಇದೆ. ಹಂಗೆ ಲೆಕ್ಕ ತಗೊಂಡ್ರೆ ತೈಲದ ವಿಚಾರದಲ್ಲಿ ಒಂದು ರೇಟಿನ ವಿಚಾರದಲ್ಲೂ ಕೂಡ ಭಾರತ ಬಹಳ ಎಚ್ಚರಿಕೆಯ ಕ್ರಮವನ್ನು ಅನುಸರಿಸ್ತಾ ಇದೆ. ಅದಕ್ಕಾಗಿ ಜನ ತಾಳ್ಮೆಯಿಂದ ಇದ್ದಾರೆ. ಬೇರೆ ಬೇರೆ ದೇಶಗಳ ಉದಾಹರಣೆಯನ್ನು ತಗೊಂಡ್ರೆ, ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮಗೂ ಅವ್ರಿಗೂ ನೂರಾರು ರೂಪಾಯಿಗಳ ಡಿಫ್ರೆನ್ಸ್ ಇದೆ. ಶ್ರೀಲಂಕಾ, ಪಾಕಿಸ್ತಾನ, ಮಗದೊಂದು ದೇಶಕ್ಕೆ ಹೋಗ್ಬಿಟ್ರೆ ಒಂದೊಂದು ಲೀಟ್ರ್ ಬೆಲೆ ನಮ್ಮದು 3, 4, 5 ಏರಿದ್ರೆ ಅಲ್ಲಿ ನೂರಾರು ರೂಪಾಯಿಗಳು ಏರಿದೆ. ಆ ಥರ ತೊಗೊಂಡಾಗ ಇದು ಯಾರೋ ಮಾಡ್ತಕ್ಕಂಥ ಕೆಲಸ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಮೇಲೆ ಆಗಿರ್ತಕ್ಕಂಥ ಭೀಕರ ಪರಿಣಾಮ. ಅದಕ್ಕಾಗೇ ಶಾಂತಿ ಒಪ್ಪಂದಗಳಿಗೆ ಇವತ್ತು ಅಮೇರಿಕ ಕೂಡ ಬಗ್ಗಿದೆ. ಶಾಂತಿ ಒಪ್ಪಂದಕ್ಕೆ ಬರ್ತಾ ಇದ್ದಾರೆ. ಈ ಶಾಂತಿ ಒಪ್ಪಂದವನ್ನು ಹಲವಾರು ಬಾರಿ ಇರಾನಿಗರು ತಿರಸ್ಕರಿಸಿದ್ದಾರೆ. ಶಾಂತಿ ಒಪ್ಪಂದವನ್ನು ತಿರಸ್ಕರಿಸಿದ್ದಾರೆ. ಯಾಕೆಂದರೆ ಅಮೇರಿಕವನ್ನು ನಂಬೋದಕ್ಕೆ ಅವರು ಸಿದ್ಧರಿಲ್ಲ. ಅದಕ್ಕಾಗಿಯೇ ಕೊನೆಯಲ್ಲಿ ಏನು ಧಮಕಿ ಹಾಕಿದ್ರೆ ಅವರು, ಬರೀ ನಿಮಗೆ ಹಾರ್ಮುಜ್ ಇದು ಜಲಾಶಯದ ಕಡೆಯಿಂದ ನಿಮಗೆ ತೈಲ ಮತ್ತು ಅನಿಲವನ್ನು ಸಪ್ಲೈ ಮಾಡೋದು ಒಂದೇ ಅಲ್ಲ, ಅದನ್ನು ಹೊರಗಡೆ ಹೋಗೋಕ್ಕೆ ಬಿಡೋದೂ ಇಲ್ಲ. ಜೊತೆಗೆ ಹಾರ್ಮುಜ್ ಜಲಸಂಧಿಯ ಕೆಳಭಾಗದಲ್ಲಿ ಹೋಗಿರ್ತಕ್ಕಂಥ ಕೇಬಲ್ ನೆಟ್ವರ್ಕ್ ಏನಿದೆ, ನಿಮ್ಮ ಇಂಟರ್ನೆಟ್ ವ್ಯವಸ್ಥೆಯ ಕೇಬಲ್ ವರ್ಕ್ ಏನು ಹೋಗಿದೆ, ಅದನ್ನು ಕೂಡ ಧ್ವಂಸ ಮಾಡ್ತೀವಿ ಅಂತಕ್ಕಂಥ ಬೆದರಿಕೆನೂ ಹಾಕಿದ್ದಕ್ಕೆ ಎಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಹೊರಟೋಗ್ಬಿಟ್ರೆ ಜಗತ್ತೇ ಅತರಾಪತರ ಆಗ್ಬಿಡುತ್ತಲ್ವ, ಅಲ್ಲೋಲ ಆಗ್ಬಿಡುತ್ತಲ್ವ ಅನ್ನೋ ಕಾರಣಕ್ಕಾಗಿ ಇವತ್ತೇನಾದರೂ ಇವರು ಬಗ್ಗಿದಾರೋ ಸರೆಂಡರ್ ಆಗಿದ್ದಾರೋ ಗೊತ್ತಿಲ್ಲ. ಈ ವಿಚಾರದವನ್ನು ಇಟ್ಕೊಂಡು ಅಮೇರಿಕಾದ ಟ್ರಂಪು ಇವತ್ತು ರಂಪಾಟ ಮಾಡ್ತಾ ಏನೋ ಒಂದು ಇದಕ್ಕೆ ಬಂದಿದ್ದಾರೆ ಹೊರತು ಇದು ನಿಜವಾಗೂ ಶಾಂತಿ ಒಪ್ಪಂದ ಅಲ್ಲ ಅಂತ ಖಂಡಿತ ಇದು ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ, ನನಗೆ ಅಂತಲ್ಲ, ಎಲ್ರಿಗೂ ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ. ಇದು ಯಾವತ್ತೋ ಒಂದು ದಿವಸ ಪೂರ್ಣ ಪ್ರಮಾಣದಲ್ಲಿ ರಂಜಿಕೊಳ್ತಕ್ಕಂಥ ಸಾಧ್ಯತೆಗಳು ಇದೆ. ಈಗಲೂ ಕೂಡ ಲೆಬನಾನ್ ಮೇಲೆ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರು ಇಸ್ರೇಲ್ ಮೇಲೆ ದಾಳಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ಪ್ರತಿ ದಾಳಿ ಮಾಡೋದಂತೂ ಖಂಡಿತ ಅಂತಕ್ಕಂಥ ಧಮಕಿಯನ್ನು ಕೂಡ ಇಸ್ರೇಲಿಗರು ಹಾಕಿರೋದ್ರಿಂದ ಈ ವಿಚಾರದಲ್ಲಿ ಅವರ ಅಸ್ತಿತ್ವ, ಅವರ ಪ್ರಶ್ನೆ, ಅವರ ದೇಶ, ಅವರ ಉಳಿವಿಕೆ ಅವರಿಗೆ ಪ್ರಶ್ನೆ, ಇದು ಪ್ರಿಸ್ಟೇಜು. ಅದಕ್ಕೋಸ್ಕರ ಯಾವ ಅಮೇರಿಕಾದ ಟ್ರಂಪ್ ಮಾತನ್ನು ಅವ್ರು ಕೇಳೋದಕ್ಕೆ ಸಿದ್ಧರಾಗೋದಿಲ್ಲ. ಇದು ಶಾಂತಿ ಒಪ್ಪಂದ ಆಂತರಿಕವಾಗಿ ಮಾನಸಿಕವಾಗಿ ರೆಡಿಯಾಗಬೇಕೇ ಹೊರತು ಬಲವಂತಕ್ಕೆ ಆಗ್ತಕ್ಕಂಥ ಶಾಂತಿ ಒಪ್ಪಂದ ಯಾವ ಕಾರಣಕ್ಕೂ ಕೆಲಸ ಆಗಲ್ಲ. ಇದು ಏನಾದರೂ ಎಡವಿದ್ದೇ ಆದರೆ 3ನೇ ಮಹಾಯುದ್ಧಕ್ಕೆ ಇದು ಖಂಡಿತ ನಾಂದಿ ಆಗುತ್ತೆ. ನಮ್ಮ ಸಕಲ ಕಲಾ ವಲ್ಲಭರು ಚಾನೆಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.